ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಮ್ಮ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿರವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಭಾಷಣವನ್ನ ದೊಡ್ಡ ದೊಡ್ಡ ಭಾಷಣ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, ಭಾರತ ದೇಶದ ಎಲ್ಲೆಡೆ ಒಂದು ಕ್ರೈಸ್ತ ಸಮುದಾಯದ ಮೇಲೆ ದಾಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕೋಮು ದ್ವೇಷಗಳನ್ನು ನಾವು ನೋಡ್ತಾ ಇದ್ದೀವಿ, ದ್ವೇಷ ಭಾಷಣಗಳನ್ನು ನೋಡ್ತಾ ಇದ್ದೀವಿ, ಚರ್ಚ್ಗಳ ಮೇಲೆ ದಾಳಿ ಹಲ್ಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ಕ್ರಿಸ್ಮಸ್ 2025 ಕ್ರಿಸ್ಮಸ್ ರಲ್ಲಿ ಎಷ್ಟೊಂದು ಪ್ರಕರಣಗಳು ಇವತ್ತು ಬಂದಿದೆ. ಇದರ ಬಗ್ಗೆ ಯಾಕೆ ನಮ್ಮ ಪ್ರಧಾನಮಂತ್ರಿ ಇವತ್ತು ಮಾತಾಡ್ತಾ ಇಲ್ಲ? ಮೋದಿರವರು ಯಾಕೆ ಮಾತಾಡ್ತಾ ಇಲ್ಲ? ಡೆಲ್ಲಿಯ ಕೆಥೆಡ್ರಲ್ ಚರ್ಚ್ ಎಂಬುದರಲ್ಲಿ ನಾವು ನೋಡ್ತಾ ಇದ್ದೀವಿ. ಮೋದಿರವರು ಚರ್ಚ್ಗೆ ಹೋಗಿ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಚರ್ಚ್ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಸೂಚನೆ ಏನು ಅಂದ್ರೆ ಕ್ರೈಸ್ತ ಸಮುದಾಯದೊಂದಿಗೆ ನಾವು ಇದ್ದೇವೆ ಅಂತೇಳಿ ಮೋದಿರವರು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ನೋಡೋದಾದ್ರೆ ನಾವು ಒಂದು ಅವರ ಭಾಷಣ ಅವರ ಒಂದು ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ಇದುವರೆಗೂ ಎಲ್ಲೆಲ್ಲಿ ದಾಳಿಗಳು ನಡೆದಿದೆಯೋ ಮೋದಿರವರು ಮಾತಾಡ್ತಾ ಇಲ್ಲ. ಮೋದಿಯವರು ತಮ್ಮ ಧ್ವನಿ ಎತ್ತುತ್ತಾ ಇಲ್ಲ. ಕ್ರೈಸ್ತರ ಮೇಲೆ ಹಲ್ಲೆಗಳನ್ನು ಮಾಡಬೇಡಿ, ದಾಳಿಗಳನ್ನು ಮಾಡಬೇಡಿ ಅಂತ ನೋಡ್ತಾ ಇಲ್ಲ. ಎಷ್ಟೊಂದು ಪ್ರಕರಣಗಳು ಇವತ್ತು ಬಂದಿದ್ದಾವೆ, ಕ್ರೈಸ್ತ ಸಮುದಾಯ ಮೇಲೆ ಹಲ್ಲೆಗಳು ದಾಳಿಗಳು ನಡೆದಿರೋದು ನೋಡ್ತಾ ಇದೀವಿ. ಯಾಕೆ ಇದ್ರ ಬಗ್ಗೆ ಮೋದಿರವರು ಮಾತಾಡ್ತಾ ಇಲ್ಲ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧೀನದಲ್ಲಿದೆ. ಹಾಗಾದ್ರೆ ಕ್ರೈಸ್ತರ ಮೇಲೆ ಎಷ್ಟೊಂದು ಪ್ರಕರಣಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆಯಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ನೀವು ಚರ್ಚ್ಗಳಿಗೆ ಹೋಗಿ ಒಂದು ಕೂಟದಲ್ಲಿ ಭಾಗಿಯಾಗೋದನ್ನ ನೋಡ್ತಾ ಇದ್ದೀವಿ. ಕ್ರೈಸ್ತ ಸಮುದಾಯದಲ್ಲಿ ನೀವು ಇದ್ದೀರಾ ಅಂತ ನೀವು ತೋರಿಸ್ತಾ ಇದ್ದೀರಾ. ಹಾಗಾದ್ರೆ ಈ ಪ್ರಕರಣಕ್ಕೆ ನಿಮ್ಮ ಉತ್ತರ ಏನು? ಅಲ್ಲಲ್ಲಿ ಕ್ಯಾರಲ್ಸ್ಗಳು, ಕ್ರಿಸ್ಮಸ್ ಕಾರ್ಯಕ್ರಮಗಳು ನಡೀತಾ ಇರುವಾಗ ಈಗ ಸಂಘ ಪರಿವಾರದವರು ಅವರು ದಾಳಿಗಳು ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಎಲ್ಲೂ ಕೂಡ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಕ್ರೈಸ್ತ ಸಮುದಾಯದ ಪರವಾಗಿ ಇಡೀ ಜಗತ್ತು ಇಲ್ಲ ಕಣ್ರಿ. ಕ್ರೈಸ್ತ ಸಮುದಾಯದ ಪರವಾಗಿ ಇರೋದಾದ್ರೆ ಏಕೈಕ ವ್ಯಕ್ತಿ ಅದು ಯೇಸು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು ಶೋಷಣೆಗಳು ನಡೀತಾ ಇದೆ, ದಾಳಿಗಳು ನಡೀತಾ ಇದೆ, ಸಭೆಗಳ ಮೇಲೆ ಆಕ್ರಮಣ ನಡೀತಾ ಇದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಒಂದು ಸದನದಲ್ಲೂ ಕೂಡ ಯಾರು ಮಾತಾಡ್ತಾ ಇಲ್ಲ. ಮಾತಾಡುವಂತ ಒಬ್ಬ ಮುಖಂಡನೂ ಕೂಡ ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಹೇಳಿ ನೋಡೋಣ, ಯಾರು ಧ್ವನಿ ಎತ್ತಿದ್ದೀರಾ? ಯಾರು ಮಾತಾಡ್ತಾ ಇದ್ದೀರಾ? ಇದ್ರ ಪರ ಯಾರು ಖಂಡನೀಯ ಮಾಡ್ತಾ ಇದ್ದೀರಾ? ಅದೇ ಮುಖ್ಯಮಂತ್ರಿಗಳಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ದಯವಿಟ್ಟು ಕ್ರೈಸ್ತ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ನಿಲ್ಲಿ, ಅವರ ಪರವಾಗಿ ಮಾತಾಡಿ. ಎಷ್ಟೋ ಪ್ರಕರಣಗಳು ಬಂದಿದೆ, ದಾಳಿಗಳಾಗೋದನ್ನ ದಯವಿಟ್ಟು ನಿಲ್ಲಿಸಿ. ನಿರಂತರವಾದ ಶೋಷಣೆ, ಒಂದು ದಬ್ಬಾಳಿಕೆ ನಾನು ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ.